ನೋಡಿ 3:30 ಆಗೋಯ್ತು ಟೈಮು, ಇನ್ನೂ ಬಿಲ್ ಕೊಟ್ಟಿಲ್ಲ. ನೋಡಿರಿ, ಇದೇ ಐಟಮ್ ಲೋಡ್ ಆಗಿರೋದು. ಇಲ್ಲೇ ಹಿಂದ್ಗಡೆನೇ ಅಡುಗೆ ಮಾಡ್ಕೊತ ಇದ್ದೀವಿ. ಏನಕ್ಕಪ್ಪ ಅಂತಂದರೆ ಕೆಳಗಡೆ ಮಾಡೋಂಗಿಲ್ಲ, ಸೊ ಹಂಗಾಗಿ ಮೇಲ್ಗಡೆನೇ ಲೋಡ್ ಅಡುಗೆ ಮಾಡ್ತಾಯಿದ್ದೀನಿ. ಆಯಿತು, ಅನ್ನ ಆಗೈತೆ, ಸಾಂಬಾರು ಆದಂಗೆ ಊಟ ಮಾಡಬೇಕು. ರಾತ್ರಿ ಇಷ್ಟೇ ಮಾಡ್ಕೊಂಬಿಟ್ಟಿದ್ರೆ ಮುಗಿದೇ ಹೋಗ್ತಿತ್ತು ನಾವು. ಬಾ 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 ಹತ್ರ ತುದಿ ಬೆಟ್ಟಕ್ಕೆ ಬಂದು ನೋಡ್ರಿ. ಎಲ್ಲಿಂದ ಬಂದಿರೋದು ನೋಡ್ರಿ ನಾವು ಕೆಳಗೆ. ಬಾ 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 ಒಂದೇ ಸಲ ಕ್ಲಚ್ ಬಿಡ್ಬೇಡ, ಅದಕ್ಕೆ ಯಾಕಂಗೆ ಕ್ಲಚ್ ಬಿಡ್ತೀವಿ ಒಂದೇ ಸಲ. ಚೆನ್ನಾಗಿದ್ದಾರೆ ಅನ್ಸುತ್ತೆ. ನಾನು ಚೆನ್ನಾಗಿದ್ದೀನಿ. ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪಕ್ಷಿರೋ ಕನ್ನಡಗೆ. ಎಲ್ಲಿದ್ದೀನಪ್ಪ ಅಂತಂದರೆ ಪಾರ್ಕಿಂಗಿಂದ ಬಂದು ಕಂಪ್ನಿ ಹತ್ರ ಬಂದಿದ್ದೀನಿ ಲೋಡಿಗೆ. ಲೋಡ್ ಎಲ್ಲಿಗಪ್ಪ ಅಂತಂದರೆ ಕೊಯಮತ್ತೂರಿಗೆ. ಹೇಳ್ಕೇನ ಅಂತ ಬಾಡಿಗೆ ಏನಿಲ್ಲ. ಲೋಡಿಗೆ ಬಂದಿದ್ದೀನಿ. 9 ಟನ್ ಐತೆ. ವಿಡಿಯೋ ಮಾಡೋಂಗೈತೆ ಇಲ್ವೋ ಗೊತ್ತಿಲ್ಲ, ಅದು ಮಾಡ್ತಾಯಿದ್ದೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಪಕ್ಷಿರೋ ಕನ್ನಡ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲೂ, ಅದು ಇನ್ಸ್ಟಾಗ್ರಾಮಲ್ಲೂ ಫೇಸ್ಬುಕ್ಕಲ್ಲಿ ಇದೇ ಐ ಡಿ ಇದೆ, ಅದರಲ್ಲೂ ಕೂಡ ಫಾಲೋ ಮಾಡಿ. ಏನಪ್ಪ ಅಂದರೆ ಭಾಳ ಬೇಜಾರಾಗ್ಬಿಡ್ತು ಈ ಟ್ರಿಪ್ಪು. ಏನಕ್ಕಾದರೂ ಬಂದಿದ್ದೀನೋ ಅನಿಸ್ಬಿಟ್ಟೈತೆ ಇಲ್ಲಿಗೆ. ಯಾಕಪ್ಪ ಅಂದರೆ ನಮಗೆ ಗೊತ್ತಿರೋ ರೂಟಲ್ಲೇ ನಾವು ಓಡಾಡಬೇಕು. ಬೇರೆ ಕಡೆ ಬಂದರೆ ಇದೇ ಕಡೆ ಆಗೋದು. ಸಿಟಿ ಒಳಗಡೆ ಸುಮ್ಮನೆ ಹೋಗಿ 2,000 ರೂಪಾಯಿ ದಂಡ, ಬರಬೇಕಾದ್ರೆ ಒಂದು 1,000 ರೂಪಾಯಿ ಲೋಡಿಗೆ ಬರಬೇಕಾದ್ರೆ. ಭಾರಿ ಚಿತ್ರಹಿಂಸೆ ಕೊಡ್ತಾರೆ ಇಲ್ಲಿ ಪೊಲೀಸ್ನವ್ರು ಮಾತ್ರ. ದಯವಿಟ್ಟು ಹೇಳ್ತಿದ್ದೀನಿ, ನಿಮಗೆ ಗೊತ್ತಿದ್ದರೆ ಬನ್ನಿ ಈ ಕಡೆ ರೂಟ್ಗೆ, ಇಲ್ಲಾಂದರೆ ದೇವರಡೆ ಬರೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ನಾವು ಅನುಭವಿಸ್ತಿರೋ ಕಷ್ಟ ನೀವು ಅನುಭವಿಸ್ಬಾರ್ದು ಅಂತ ಹೇಳ್ತೀನಿ. ಇನ್ಮೇಲೆ ಯಾವುದೇ ಕಾರಣಕ್ಕೂ ಈ ಕಡೆ ನಾವು ಬರೋದಿಲ್ಲ. ಸಾಕು ನಮಗೆ ಅಲ್ಲೇ ಗುಜರಾತು, ಮಹಾರಾಷ್ಟ್ರ ನೋಡೋಣ. ಹಂಗೇನಾದರೂ ಇದ್ದರೆ UP ಸೈಡ್ ಹೋಗೋಣ ಅಂತ ಮಾಡಿದ್ದೀನಿ. ನೋಡೋಣ, ಅದನ್ನು ಒಂದು ಸಲ ನೋಡಿದರೆ ಇನ್ ಕೇಸ್ ಚೆನ್ನಾಗಿದ್ದರೆ ಆ ಕಡೆ ಸೈಡ್ ಓಡಾಡಿಸ್ತೀನಿ. ಇಲ್ಲಪ್ಪ ಅಂದರೆ ನಮ್ಮ ಗುಜರಾತು, ಮಹಾರಾಷ್ಟ್ರ ಸಾಕು. ಮತ್ತೇನಪ್ಪ ಅಂತಂದರೆ ಬೆಳಗ್ಗೆ ಮಧ್ಯಾಹ್ನ ಊಟ ಪಲಾವ್ ಮಾಡಿದ್ದೆ, ಅದನ್ನೇ ತಿಂದು ಬಂದಿದ್ದೀವಿ ಇಲ್ಲಿ ಲೋಡಿಗೆ. ಇಲ್ಲಿ ಆಗಲೇ ಹೆಚ್ಚು ಕಡಿಮೆ 6 ಗಂಟೆಗೆ 4:45 ಗಂಟೆಗೆ ಕತ್ಲಾಗ್ಬಿಟ್ಟೈತೆ. ಯಾಕಂದರೆ ಸೈಕ್ಲೋನ್ ಇರೋದಕ್ಕೋಸ್ಕರ ಫುಲ್ ಕತ್ಲಾಗ್ಬಿಟ್ಟೈತೆ. ಲೋಡು ಬಂದಿದ್ದೀನಿ, ಲೋಡ್ ಮಾಡ್ತಾರೆ ಇವಾಗ. ಪೈಪ್ಗಳು ಇವು ಎಲ್ಲಿಗಪ್ಪ ಅಂದರೆ ತಮಿಳ್ನಾಡಿಗೆ, ಕೊಯಮತ್ತೂರಿಗೆ. ಬನ್ನಿ, ಲೋಡ್ ಆದ್ಮೇಲೆ ತಿರುಗಿ ನಿಲ್ಸ್ಕೊಂಡು ಮತ್ತೆ ವಿಡಿಯೋ ಮಾಡಿ. ನೋಡಿ, ರಾತ್ರಿನೇ ಲೋಡ್ ಆಗಿತ್ತು ಗಾಡಿ, ಬಟ್ ಬಿಲ್ ಕೊಡಲಿಲ್ಲ ರಾತ್ರಿ. ಏನೋ ಇನ್ನೂ ಲೇಟ್ ಆಗುತ್ತಂತ. ನಿನ್ನೆ ಮಧ್ಯಾಹ್ನ ಅದೇ ಪಾರ್ಕಿಂಗಲ್ಲಿ ಪಲಾವ್ ಮಾಡ್ಕೊಂಡು ತಿಂದಿದ್ದು, ಏನೂ ತಿಂದಿಲ್ಲ. ದೊಚ್ಚಾಯ್ದೆ ಅಲ್ಲಿಂದ ಬಂದಿಲ್ಲಿ ಏನೂ ಸಿಕ್ಕಿರಲಿಲ್ಲ ರಾತ್ರಿ ಎಲ್ಲ, ಹಂಗೆ ಮಲ್ಕೊಂಡಿದ್ವಿ. ಇವಾಗ ಬಂದು ತರಕಾರಿ ತೊಗೊಂಡಿದ್ವಿ. ಯಾವುದೋ ಒಂದು ಹೋಟ್ಲಿತ್ತು, ಅಲ್ಲಿ ತರಕಾರಿ ತೊಗೊಂಡು ಅಲ್ಲೇ ಕ್ಯಾಶ್ ಇಸ್ಕೊಂಡು ಊಟ ಮಾಡಿದ್ವಿ. ಇವಾಗ ಇಲ್ಲೇ ಏನು ಮಾಡೋಕ್ಕಾಗಲ್ಲ, ನಮ್ಮ ಥರ ಅಡುಗೆಯಲ್ಲಿ ಸೆಟ್ ಆಗಲ್ಲ. ಭಾಳ ಹೊಟ್ಟೆ ಶೋ ಆಗ್ಬಿಟ್ಟಿತ್ತು. ಸೊ ಊಟ ಮಾಡಿ ಟೀ ಕುಡ್ತಿಲ್ಲಿದ್ದ ಮತ್ತೆ ಹೋಗಿ ಅಲ್ಲಿ ಫ್ಯಾಕ್ಟ್ರಿ ವೀಡಿಯೋ ಮಾಡೋಂಗಿಲ್ಲ, ಸೊ ಹಂಗಾಗಿ ಮಾಡ್ತಾಯಿಲ್ಲ ಅಷ್ಟೇ. ಅಲ್ಲಿ ನೋಡಿ, ಈ ಥರ ಸ್ಟೀಲ್ ಕೂಡ ನಮ್ಮ ಗಾಡಿಗಳು ಲೋಡ್ ಆಗಿರೋದು. ಅಂದರೆ ನಮ್ಮದು ಫುಲ್ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ, ಇವ್ರದ್ದು ಹಂಗೆ ಬಿಟ್ಟಿದ್ದಾರೆ. ನಮ್ಮ ಪೂರ್ತಿ ಪ್ಯಾಕ್ ಆಗಿದೆ. ಏನಕ್ಕಪ್ಪ ಅಂದ್ರೆ ಔಟ್ ಆಫ್ ಸ್ಟೇಟ್ ಹೋಗುತ್ತೆ. ಮೋಸ್ಟ್ಲಿ ಇದಿಲ್ಲೇ ಲೋಕಲ್ ಹೋಗಂಗೆ ಕಾಣಿಸ್ತೈತೆ. ಸೊ ಹಂಗಾಗಿ ಇದನ್ನು ಹಂಗೆ ಕವರ್ ಇದು ಮಾಡಿದ್ದಾರೆ. ಅಂದರೆ ನಮ್ಮದಕ್ಕೆ
ತಾಡ್ಪಲ್ಲೆಲ್ಲ ಹಾಕ್ಬಿಟ್ಟು ಪ್ಲಾಸ್ಟಿಕ್ ಹಾಕ್ಬಿಟ್ಟು ಮೇಲೆ ಎದುರುಗಡೆ ಮೇಲೆ ಕವರ್ ಹಾಕಿದ್ದಾರೆ. ನಾವು ಬಿಲ್ ಕೊಟ್ಟಿಲ್ಲ, ಟೈಮ್ ಬರೀ 12 ಗಂಟೆ ಆಯಿತು. 4 ಗಂಟೆಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಿನ್ನೆ ರಾತ್ರಿ 10 ಗಂಟೆ ಅಲ್ಲ 9 ಗಂಟೆಗೆ ಲೋಡ್ ಆಗಿದ್ದು ಗಾಡಿ, ಇನ್ನೂ ಬಿಲ್ ಬಂದಿಲ್ಲ. ಅಯ್ಯೋ ಶಿವನೇ, ಸಾಕಾಗಿ ಹೋಗ್ಬಿಟ್ಟು. ಊಟ ಇಲ್ಲ, ತಿಂಡಿ ಇಲ್ಲ. ಇವಾಗ ಹೋಗಿ ಒಂದು ಸ್ವಲ್ಪ ಊಟ ಮಾಡ್ಕೊಂಬಂದು ನಮ್ಮ ಪುಣ್ಯಕ್ಕೇನೋ ಅವನು ಅಂಗಡಿ ಅವನು ಕೊಟ್ಟ ಪಾಪ 200 ರೂಪಾಯಿನ. ಇಲ್ಲ ಅಂದ, ಹೇಳಿದ್ವಿ ಹಿಂಗೆ ಅಣ್ಣ ನಿನ್ನೆ ರಾತ್ರಿಯಿಂದನೂ ಏನೂ ಊಟ ಮಾಡಿಲ್ಲ, ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊಂಡೆ. ಸೊ ಹಂಗಾಗಿ ಕೊಟ್ಟ. ತರಕಾರಿ ಅವನ್ನೆಲ್ಲ ತೊಗೊಂಬಂದಿವಿ. ನೋಡೋಣ, ಈಗ ಬಿಲ್ ಕೊಟ್ಟರೆ ಮುಂದ್ಗಡೆ ಎಲ್ಲಾರ ಬಂಕ್ ಹತ್ರ ಹೋಗ್ಬಿಟ್ಟು ಡೀಸೆಲ್ ಹಾಕಿಸ್ಕೊಂಡು ಹಂಗೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಿಟ್ಬಿಡೋಣ. ಹೆಂಗೋ ರಾತ್ರಿ ಬಿಡೋಣ. ಭಾಳ ತೊಂದರೆ ಕೊಡ್ತಾರೆ ಇಲ್ಲೆಲ್ಲ ಪೊಲೀಸವರು. ನೋಡಿ ಇದು ಈ ಗಾಡಿಗಳು ಟ್ರಿಪ್ಪರ್ ಗಾಡಿಗಳು, ಬೈಕಲ್ಲಿ ಆ ಥರ ಟ್ರಿಪ್ಪರ್ ಗಾಡಿ ಮಾಡಿದ್ದಾರೆ. ನಿಮಗೆ ತೋರಿಸೋಕ್ಕಿತ್ತು, ಮಿಸ್ ಮಾಡಿಬಿಟ್ಟೆ. ಬನ್ನಿ ನೋಡಿ, 3:30 ಆಗೋಯ್ತು ಟೈಮು, ಇನ್ನೂ ಬಿಲ್ ಕೊಟ್ಟಿಲ್ಲ. ನೋಡಿರಿ, ಇದೇ ಐಟಮ್ ಲೋಡ್ ಆಗಿರೋದು. ಇಲ್ಲೇ ಹಿಂದ್ಗಡೆನೇ ಅಡುಗೆ ಮಾಡ್ಕೊತಾ ಇದ್ದೀವಿ. ಏನಕ್ಕಪ್ಪ ಅಂತಂದರೆ ಕೆಳಗಡೆ ಮಾಡೋಂಗಿಲ್ಲ. ಸೊ ಹಂಗಾಗಿ ಮೇಲ್ಗಡೆನೇ ಲೋಡ್ ಅಡುಗೆ ಮಾಡ್ತಾಯಿದ್ದೀನಿ. ಆಯಿತು, ಅನ್ನ ಆಗೈತೆ, ಸಾಂಬಾರು ಆದಂಗೆ ಊಟ ಮಾಡಬೇಕು. ರಾತ್ರಿ ಇಷ್ಟೇ ಮಾಡ್ಕೊಂಬಿಟ್ಟಿದ್ರೆ ಮುಗಿದೇ ಹೋಗ್ತಿತ್ತು, ನಾವು ಎದುರು ಮಾಡಲಿಲ್ಲ. ಬನ್ನಿ ನೋಡಿ, ಅಲ್ಲಿಂದ ಬಿಲ್ ಇಸ್ಕೊಂಡು ಬಂದೆ. ಸ್ವಲ್ಪ ದೂರ ಬಂದು ಇಲ್ಲೇ ಒಂದು HP ಪೆಟ್ರೋಲ್ ಪಂಪ್ ಇತ್ತು, ಇಲ್ಲೇ ಡೀಸೆಲ್ ಹಾಕಿಸ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ HP ಬಿಟ್ಟರು ಬೇರೆ ಕಡೆ ಹಾಕ್ಸಲ್ಲ ನಾನು. ಮೊನ್ನೆ ಒಬ್ಬರು ಕಾಮೆಂಟ್ ಮಾಡಿದ್ರು, ಅಣ್ಣ ಜಿಯೋದಲ್ಲಿ ಹಾಕ್ಸ್ರಿ ಅಂತ. ನನಗೆ ಜಿಯೋ ಬಂಕ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ನೋಡೋಣ, ನೆಕ್ಸ್ಟ್ ಟೈಮಿಂದ ಜಿಯೋದಲ್ಲಿ ಹಾಕ್ಸೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಇನ್ನೊಬ್ಬರು ವಿಡಿಯೋ ಮಾಡಿ ಕಾಮೆಂಟ್ ಮಾಡಿದ್ರು, ಅಣ್ಣ ಎಷ್ಟು ಉಳಿಯುತ್ತೆ ಏನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾಯಿರ್ರಿ, ಸಪೋರ್ಟ್ ಮಾಡ್ತಾಯಿರ್ರಿ, ಕಮೆಂಟ್ ಮಾಡಿರಿ. ಏನಾದರೂ ತಪ್ಪಿದ್ರೆ ಸ್ವಲ್ಪ ಹೇಳಿ, ತಿದ್ಕೊತೀನಿ. ನೀ ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿ, ಅದೇ ಥರ ನಾನು ವಿಡಿಯೋ ಮಾಡ್ತೀನಿ. ಎಷ್ಟು ಹಿಡಿಸ್ಬೋದು ಅಲ್ಲ, ಒಂದು ನೋಡೋಣ ಬನ್ನಿ ಎಷ್ಟು ಹಿಡಿಸ್ತೀನಿ ನೋಡಿ. ಇವಾಗ ಒರಿಸ್ಸಾದಲ್ಲಿ ಹೆಚ್ಚು ಕಡಿಮೆ ಒಂದು 150ರಿಂದ 200 ಕಿಲೋಮೀಟ್ರ್ ಬಂದಿದ್ದೀನಿ ನಾನ್ ಸ್ಟಾಪು. ಅಲ್ಲೇ ಒಂದು ಹತ್ರ ಟೀ ಕುಡಿದ್ವಿ ಅಷ್ಟೇ, ಅದು ಬಿಟ್ಟರೆ ಊಟನೂ ಮಾಡಿಲ್ಲ. ಹಂಗೆ ನಮ್ಮ ಅಳಿಯನು ಯಾಕೆ ಬೇಡ ಅಂತ ಹೇಳ್ಬಿಟ್ಟ. ಸೊ ಹಂಗಾಗಿ ಸುಮ್ಮನೆ ಬಂದುಬಿಟ್ಟೆ. ಎಲ್ಲಿದ್ದೀವಪ್ಪ ಅಂತಂದರೆ ಭುವನೇಶ್ವರ ಹತ್ತತ್ರ ಇದ್ದೀನಿ. ಭುವನೇಶ್ವರ ಇನ್ನೊಂದು ಸ್ವಲ್ಪ ದೂರ ಇದೆ. ಇಲ್ಲೊಂದು ಟೋಲ್ ಇತ್ತು, ಸೊ ಹಂಗಾಗಿ ಟೀ ಕುಡಿಯೋಣ ಅಂತ ನಿಲ್ಲಿಸಿದೆ. ಅಲ್ಲೆಲ್ಲೇ ನಿಲ್ಸಂಗಿಲ್ಲ ಗಾಡಿನ, ಯಾಕಪ್ಪ ಅಂದರೆ ಭಾಳ ಕಳ್ತನ ಆಗುತ್ತೆ ಈ ರೋಡಲ್ಲಿ. ಮೊನ್ನೆ ಪಾಪ ಬಂದು ಚೈನ್ಗಳು, 10,000 ರೂಪಾಯಿ ದುಡ್ಡು, ಮೊಬೈಲು, ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಹೋಗಿದ್ದಾರೆ. ಹಂಗಾಗಿ ಎಲ್ಲೂ ನಿಲ್ಲಿಸಿಲ್ಲ. ನಾನು ಎಲ್ಲೂ ನಿಲ್ಸೋಕ್ಕೂ ಹೋಗಲ್ಲ ಗಾಡಿನ. ನೀವು ಹಂಗೇನಾರು ನಿಲ್ಲಿಸ್ಬೇಕು ಅನ್ನಂಗಿದ್ರೆ ಮಾತ್ರ ಟೋಲ್ ಹತ್ರ, ಇಲ್ಲಾಂದರೆ ಯಾವುದಾದ್ರೂ ದೊಡ್ಡ ಡಾಬಾ ಹತ್ರ ಮಾತ್ರ ನಿಲ್ಲಿಸೋದು. ಏಕಪ್ಪ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ ಅಂತ. ಬನ್ನಿ, ಡೆಫ್ ಬೇರೆ ಖಾಲಿ ಆಗಿ ಬಂದೈತೆ. ಮುಂದೆ ಇನ್ನೊಂದು 70 ಕಿಲೋಮೀಟ್ರ್ ಐತೆ, ಅಲ್ಲೆಲ್ಲರೂ ಡೆಫ್ ತಗೊಂಡು ಹೋಗ್ಬಿಡೋಣ. ಬನ್ನಿ ಟೀ ಕುಡಿಯೋಣ. ನೋಡಿ, ಇವಾಗ ಕಟಕ್ ದಾಟಿ ಮುಂದೆ ಬಂದೆ. ಆ್ಯಡ್ಬ್ಲೂ ನೋಡಿ ಅಲ್ಲ ಎಂಡಿಗೆ ಬಂದಿತ್ತು, ಇಲ್ಲಿ ತಗೊಳ್ಳೋಣ ಅಂತ ಬಂದೆ. ಅವ್ರು ಇಷ್ಟೊತ್ತಲ್ಲಿ ಕೊಡಲ್ಲ, ಬೆಳಗ್ಗೆ ಕೊಡ್ತೀವಿ ಅಂತಂದರು. ಬೆಳಗ್ಗೆ ತನಕ ಹೋಗ್ಬೋದು ಅಂದ್ಕೊಂಡಿದ್ದೀನಿ. ಮುಂದೆ ಎಲ್ಲರೂ ಸಿಕ್ಕರೆ ತಗೊಳ್ಳೋಣ, ಇಲ್ಲ ಅಂದರೆ ಮುಂದೆ ಹೋಗೋಣ. ನೋಡೋಣ ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಓಡಿಸಿ ಆ್ಯಡ್ಬ್ಲೂ ತಗೊಳ್ಳೋಣ. ಶೋರೂಮ್ ಹತ್ರ ಎಲ್ಲರೂ ನಿಲ್ಸ್ಕೊಂಡು,
ಯಾಕಂದರೆ ಆಡ್ ಬ್ಲೂ ಮೇನ್ ಇಂಪಾರ್ಟೆಂಟ್, ಇಲ್ಲಾಂದರೆ ಮೈಲೇಜ್ ಡ್ರಾಪ್ ಆಗಿಬಿಡುತ್ತೆ. ಸೊ ಹಂಗಾಗಿ ಎಲ್ಲದನ್ನು ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಅಲ್ಲೇ ಮತ್ತೆ ಎಷ್ಟು ಕಿಲೋಮೀಟ್ರ್ ಬಂದಿದ್ದೀನಪ್ಪ ಅಂತಂದರೆ ಟೋಟಲ್ಲಾಗಿ 400 ಕಿಲೋಮೀಟ್ರ್ ಬಂದೀನಿ ಅಲ್ಲಿ ನಾನ್ ಸ್ಟಾಪ್ ಆಗಿ. 410 ಕಿಲೋಮೀಟ್ರ್. ಇನ್ನೂ ಒಂದು 100 ಹೊಡೆದ್ರೆ 500 ಕಿಲೋಮೀಟ್ರ್ ಆಗ್ತದೆ. ಬನ್ನಿ ನೋಡೋಣ. ನೋಡಿ ಇದು ಯಾವುದೋ ಘಾಟ್ ಸಿಕ್ಕತ್ತೆ. ಎಲ್ಲಿಪ್ಪ ಅಂತಂದರೆ ಇದು ತಂಗಿ ಅಂತ ಊರು. ಇನ್ನೂ ತಂಗಿ ಮುಂದೆ ಇದೆ, ಹೋಗ್ತಾ ಇದ್ದೀನಿ. ನೋಡಿ ತಮಿಳ್ನಾಡು ಗಾಡಿ. ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಬರೋದೊಂದು ತಮಿಳ್ನಾಡಿನವ್ರು, ನಮ್ಮ ಸೈಡವ್ರು ಅಂದರೆ ಭಾಳ ಅವರೇ ಜಾಸ್ತಿ ನೋಡಿರೋದು ನನ್ನ ಗಾಡಿಗಳನ್ನ. ನಮ್ಮ ಕರ್ನಾಟಕದವು ಕಡಿಮೆ ಓಡಾಡಿರೋದು. ನಾನೀಗ ಆ ಕಡೆಯಿಂದ ಬರ್ಬೇಕಾದ್ರೆ ಒಂದು ಗಾಡಿನೂ ನೋಡಲಿಲ್ಲ ನಾನು ಕರ್ನಾಟಕದ್ದು. ಬಟ್ ಇವು ಇದಾವಲ್ಲ ತಮಿಳ್ನಾಡು ಗಾಡಿಗಳು ಭಾಳನೇ ಇದ್ವು. ಘಾಟ್ ಐತೆ, ಘಾಟ್ ಹತ್ತಿ ಇಳಿದಿದ್ದೀನಿ. ಇನ್ನೊಂದು ಸ್ವಲ್ಪ ಇರಂಗೆ ಕಾಣಿಸುತ್ತೆ ಮೋಸ್ಟ್ಲಿ. ಅಲ್ಲಿಂದ ಮತ್ತೆ ನಾನ್ ಸ್ಟಾಪ್ ಹೊಡ್ಕೊಂಬಂದಿದ್ದೀನಿ. ಹೆಚ್ಚು ಕಡಿಮೆ ಇನ್ನೊಂದು ಸ್ವಲ್ಪ ದೂರ ಹೋದರೆ ಮತ್ತೆ ಒಂದು 100 ಕಿಲೋಮೀಟ್ರ್ ಬಂದಂಗೆ ಆಗ್ತೈತೆ. 8 ಐತಲ್ಲ ಗಾಡಿ, ಸುಮ್ಮನೆ ನುಗ್ತಾನೆ ಐತೆ. ಟಾಪ್ ಆ್ಯಂಡ್ ಟಾಪ್ ಹೋಗ್ತೈತೆ. ಏನೋ ಒಂಚೂರು ಅದು ಮುಂದೆ ಬಂದುಬಿಟ್ಟೈತೆ ಮಾಲು, ಹಿಂದ್ಗಡೆ ಏನೂ ಇಲ್ವಲ್ಲ. ಸೊ ಎದ್ದೆತ್ತು ಆಗ್ತೈತೆ. ಭಾಳ ಮೈಕೈ ನೋವು ಆಗ್ಬಿಟ್ಟೈತೆ ಈ ಟ್ರಿಪ್. ಬನ್ನಿ ಮುಂದೆ ವಿಡಿಯೋ ಮಾಡ್ತಾನೆ. ನೋಡಿ ಇವಾಗ ವಿಶಾಖಪಟ್ಟಣಂ ಹತ್ರ ಇದ್ದೀವಿ. ನೋಡ್ರಿ ಇಲ್ಲೆಲ್ಲ ಬೆಟ್ಟ ಗುಡ್ಡ. ಅಲ್ಲೇ ಕೊಟ್ಟಿದ್ದೆ ನಮ್ಮ ಮಳೆಯಾಗ, ಎಲ್ಲೂ ವಿಡಿಯೋ ಮಾಡಲಿಲ್ಲ. ಆ ಗಾಡಿ ಎತ್ತಕ್ಕದಕ್ಕೆ ಭಾಳ ಜಂಪ್ ಹೊಡಿತೈತೆ ಹಿಂದೆ. ಅಂತಂದ್ರೆ ಪೂರಾ ಮುಂದೆ ಬಂದುಬಿಟ್ಟೈತೆ ರೋಡು. ಹೀಗಾಗಿ ಹಿಂದ್ಗಡೆ ಎತ್ತೆತ್ತಾಗ್ತತೆ. ಇಲ್ಲೇ ಟೀ ಕುಡಿಯೋಣ ಅಂತ ನಿಲ್ಸಿದ್ವಿ, ಟೀ ಕುಡಿದ್ವಿ, ತಾದೀವಿ. ಮುಂದೆ ಎಲ್ಲರೂ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಸೊಪ್ಪಾಗಿ. ಬನ್ನಿ ಮುಂದೆ ವಿಡಿಯೋ ಮಾಡಿ. ನೋಡ್ರಿ ರಾಜಮಂಡ್ರಿ ದಾಟಿ ವಿಜಯವಾಡ ರೋಡಲ್ಲಿ ಹೋಗ್ತಾ ಇದ್ದೀವಿ. ನೋಡ್ರಿ ಇದು ಎಂಥ ಹೊಳೆ ಅಂದರೆ ಇಲ್ಲಿಂದ ಹಿಂದ್ಗಡೆ 2-3 ಕಿಲೋಮೀಟ್ರಿಂದ ಬಂದಿರೋದು. ಮತ್ತು ಈ ಕಡೆನೇ ಐತೆ, ಹೋಗ್ತಾ ಇದೀವಿ. ನೋಡಿ ಬರೋಬ್ಬರಿ ಐತೆ ಹೊಳೆ ಮಾತ್ರ. ಯಾವ ಹೊಳೆನೋ ಗೊತ್ತಿಲ್ಲ ಇದು. ಬರೋಬ್ಬರಿ ಐತೆ ಹೊಳೆ ಮಾತ್ರ. ಇನ್ನೊಂದು 150 ಕಿಲೋಮೀಟ್ರ್ ಐತೆ ವಿಜಯವಾಡ. ವಿಜಯವಾಡದಿಂದ ಗುಂಟೂರು, ಗುಂಟೂರಿಂದ ತಿರುಪತಿ, ತಿರುಪತಿಯಿಂದ ಚಿತ್ತೂರು, ಚಿತ್ತೂರಿಂದ ವೆಲ್ಲೂರು, ವೆಲ್ಲೂರಿಂದ ಕೃಷ್ಣಗಿರಿ. ಈ ರೂಟಲ್ಲಿ ಹೋಗ್ತೀವಿ ನಾವು. ಯಾಕಂದ್ರೆ ಹಿಂಗೆ ಹತ್ರ ಆಗುತ್ತೆ, ಹಿಂಗೆ ಹೋಗ್ಬಿಡ್ತೀವಿ. ಬನ್ನಿ ನೋಡಿ ಇವಾಗ ನಾವು ವಿಜಯವಾಡ ತೆಗೆದೀನಿ. ನೋಡಿ ವಿಜಯವಾಡ ಸಿಟಿ ಇದು. ಆಲ್ಮೋಸ್ಟ್ ಆಲ್ ಸಿಟಿ ಪಾಸ್ ಆಗಿದ್ದೀನಿ. ಏನಪ್ಪ ಅಂತ ಥರ ಐತೆ ಸಿಟಿ ಎಲ್ಲ. ಮುಂದೆ ಎಲ್ಲರೂ ಬಂಕ್ ಹತ್ರ ನಿಲ್ಸ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಹೋಗೋಣ. ಅಲ್ಲಿ ಮಧ್ಯಾಹ್ನ ಅಲ್ಲಿ ಇದ್ರ ಹತ್ರ ಊಟ ಮಾಡಿದ್ದು ಅಷ್ಟು. ಎಲ್ಲ ಬಂದರೆ ವಿಶಾಖಪಟ್ಟಣಮ್ಮ ಹಿಂದೆ, ಇನ್ನು ಅಲ್ಲಿಂದ ವಿಶಾಖಪಟ್ಟಣಂ 150 ಕಿಲೋಮೀಟ್ರ್ ಹಿಂದೆನೇ ಊಟ ಮಾಡಿದ್ವಿ. ಅಲ್ಲಿಂದ ಇವಾಗ ಊಟ ಮಾಡಿ ಬಂದು ಇವಾಗ ವಿಜಯವಾಡ ಪಾಸ್ ಆದರೆ ನೆಕ್ಸ್ಟ್ ಗುಂಟೂರು, ಗುಂಟೂರಿಂದ ನೆಲ್ಲೂರು, ನೆಲ್ಲೂರಿಂದ ಚಿತ್ತೂರು, ತಿರುಪತಿ, ಚಿತ್ತೂರು, ಹಿಂಗೆ ಹೋಗ್ತೀವಿ. ನೋಡಿ ಈ ಥರ ಇದೆ ಸಿಟಿ.
ಬನ್ನಿ ಒಂದೇ ವಿಡಿಯೋ ಮಾಡ್ತೀನಿ ನೋಡಿ. ಇವಾಗ ಗುಂಟೂರು ಹತ್ರ ಇದ್ದೀನಿ. ಗುಂಟೂರು ಬಂದೆ. ಇಲ್ಲಿಂದ ನೆಲ್ಲೂರಿಂದ ತಿರುಪತಿಯಿಂದ ಚಿತ್ತೂರಿಂದ ಹಿಂಗೆ ಹೋಗೋದು. ಅಡುಗೆ ಮಾಡ್ಕೊಳ್ಳೋಣ ಅಂದೆ, ಇಲ್ಲಿ ಜಾಗನೇ ಸಿಗ್ತಾ ಇಲ್ಲ. ಮುಂದೆ ಎಲ್ಲರೂ ಅಡುಗೆ ಮಾಡ್ಕೊಂಡು ಊಟ ಮಾಡೋಣ ಅಂತಿದ್ದೀನಿ. ಇಲ್ಲಾಂದರೆ ಎಲ್ಲಾದರೂ ಹೋಟ್ಲು ಸಿಕ್ಕರೆ ಹೋಟ್ಲಲ್ಲೇ ಮಾಡ್ಕೊಂಡು ಹೋಗ್ಬಿಡೋಣ. ಯಾಕಂದರೆ ಲೇಟ್ ಆಗಿಬಿಟ್ಟೈತೆ ಆಲ್ರೆಡಿ 9:30. ಏನು ಮಾಡೋದು ಗೊತ್ತಾಗ್ತಿಲ್ಲ. ತರಕಾರಿ ಏನೂ ಇಲ್ಲ, ಅದಕ್ಕೋಸ್ಕರ ನೋಡೋಣ ಏನಾಗುತ್ತೆ. ನೋಡೋಣ ಬನ್ನಿ ಮುಂದೆ. ಇಲ್ಲಿ ಎಲ್ಲಾದರೂ ಹೋಟೆಲ್ ಇದ್ದರೆ ಊಟ ಮಾಡೋಣ. ನೋಡಿ ರಾತ್ರಿ ಎಲ್ಲೂ ವಿಡಿಯೋ ಮಾಡಲಿಲ್ಲ. ಅಂದರೆ 2:30ಗೆ ನಿದ್ದೆ ಬಂದುಬಿಡ್ತು. ನಮ್ಮ ಅಳಿಯ ಓಡಿಸ್ತೀನಿ ಅಂತ ಹೇಳಿದ, ಅವನ ಕೈಯಲ್ಲಿ ಕೊಟ್ಟು ಮಲಗಿದ್ದೆ. ಇವಾಗ ಎಲ್ಲಿದ್ದೀವಪ್ಪ ಅಂದ್ರೆ ತಮಿಳ್ನಾಡಿನಾಗಿದ್ದೀವಿ. ತಮಿಳ್ನಾಡಿನಾಗ ಎಲ್ಲಿದ್ದೀವಪ್ಪ ಅಂತಂದ್ರೆ ವೇಲೂರು ಐತಲ್ಲ, ವೇಲೂರು ಹತ್ರ ಅದು. ವೇಲೂರಿಂದ ಕೃಷ್ಣಗಿರಿಯಿಂದ ಧರ್ಮಪುರಿಯಿಂದ ಸೇಲಮಿಂದ ಕೊಯಮತ್ತೂರು ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರ ಐತೆ. ವೇಲೂರಿಗೆ ಒಂದು ಪಾಸ್ ಬಿಟ್ರೆ ಆಮೇಲೆ ಹೈವೇ ಹೋಗ್ಬಿಡ್ತೀವಿ. ಬೆಳಗ್ಗೆ ರಾತ್ರಿ ಅಲ್ಲೇ ಹೋಟೆಲ ಬಿರಿಯಾನಿ ತಿಂದಿದ್ವಿ. ಅಂತ ಏನು ಚೆನ್ನಾಗಿರಲಿಲ್ಲ ಅದು. ಇವಾಗ ಏನಾದ್ರು ತಿನ್ನೋಣ. ಇಲ್ಲೆಲ್ಲರೂ ಮುಂದೆ ಇಡ್ಲಿ ಪಡ್ತೀನಿ ಬನ್ನಿ. ನೋಡಿ ಇವಾಗ ನೋಡಿ ಇವಾಗ ನಾವು ಸೇಲಂ ದಾಟಿ ಹೋಗ್ತಾ ಇದ್ದೀನಿ. ಟೈಮು 3:20. ಹೋಗೋ ಅಷ್ಟೊತ್ತಿಗೆ ಲೇಟ್ ಆಗ್ತದೆ. ಖಾಲಿ ಆಗುತ್ತಲ್ಲ ಗೊತ್ತಿಲ್ಲ. ನಾಳೆ ಬೇರೆ ಭಾನುವಾರ, ಏನು ಮಾಡ್ಬೇಕಂತ ಗೊತ್ತಾಗ್ತಾಯಿಲ್ಲ. ಅವ್ರು ಒಂದಿನ ಮುಂಚೆ ಅವತ್ತು ಲೋಡ್ ಆಯ್ತಲ್ಲ, ಅವತ್ತೇ ಬಿಲ್ ಕೊಟ್ಟಿದ್ರೆ ಆರಾಮಾಗಿ ಖಾಲಿ ಮಾಡಿಬಿಡ್ತಿದ್ವಿ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನೋಡ್ರಿ, ಯಾವುದೋ ಅಜ್ಜನ ಕರ್ನಾಟಕ ತಗೊಂಡಕ್ಕಂದದನ. ಬನ್ನಿ, ಊಟ ಇಲ್ಲೇ ಮಾಡಿದ್ವಿ. ಊಟ ಮಾಡಿ ಹೋಗ್ತಾ ಇದ್ದೀವಿ. ಅಡುಗೆ ಏನೋ ಮಾಡ್ಕೊಂಡಿಲ್ಲ, ಮಾಡೋಣ. ಇಲ್ಲೇ ಏನಾರ ಮಾಡ್ಕೊಂಡ್ರೆ ಆಯ್ತು. ನೋಡಿ ಇದೇ ಕಂಪ್ನಿಗೆ ಬಂದಿರೋದು. ಕೊಯಮತ್ತೂರಲ್ಲಿ ಸತ್ಯ ರೋಡಲ್ಲಿ ಇದೆ ಇದು ಇಂಡಸ್ಟ್ರಿಯಲ್ ಏರಿಯಾ. ಏರ್ಪೋರ್ಟ್ ರೋಡಲ್ಲಿ, ಕೊಯಮತ್ತೂರು ಏರ್ಪೋರ್ಟ್ ರೋಡಲ್ಲಿ ಇದೆ. ಒಂದು 7 ಗಂಟೆಗೆ ಬಂದಿದ್ದೆ. 6:30 7 ಗಂಟೆಗೆ ಬಂದೆ. ಖಾಲಿ ಮಾಡ್ತೀನಿ ಅಂದಿದ್ದಾರೆ. ಏನೋ ಒಂಚೂರು ಮಾಲ್ ಕೆಳಗಡೆ ಇದೆ. ನಮ್ಮ ಲಾರಿ ಮಳೆಯಲ್ಲಿತ್ತು. ಇಲ್ಲೇ ಸ್ವಲ್ಪ ಅದನ್ನು ತೆಗೆದುಬಿಟ್ಟು ಆಗ್ತಾರಂತೆ. ಬನ್ನಿ, ಖಾಲಿ ಆದಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ. ಕಂಪ್ನಿ ತೋರಿಸ್ಬೇಕಂತ ಮಾಡಿದೆ. ಬಟ್ ಇಲ್ಲಿ ಏನು ರೆಡಿ ಆಗುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ. ಚಾನಲ್ಸ್ ಇದ್ದಾವೆ, ಟ್ಯೂಬ್ಸ್ ಇದ್ದಾವೆ, ಪೈಪ್ಸ್ ಇದ್ದಾವೆ, ಸಣ್ಣ ರಾಡುಗಳಿದ್ದಾವೆ. ಏನು ರೆಡಿ ಆಗಿದೆ ನೋಡಿ. ನಮ್ಮ ಅಳಿಯ ಬರಲಿಲ್ಲ, ಹೊಟ್ಟೆ ಹೋಗಿತ್ತೆ ಅಂತ ಹೇಳಿದ್ದೆ ನನಗೆ. ಅದಕ್ಕೆ ನಾನು ಊಟ ಮಾಡೋಣ ಅಂತ ಬಂದೆ. ನಮ್ಮ ಅಳಿಯಾಗೆ ಹೊಟ್ಟೆ ಆಗಿಲ್ಲ ಅಂತ ಅಂದ. ಸೊ ಅವನ್ನ ಅಲ್ಲೇ ಬಿಟ್ಟು ಗಾಡಿ ಹತ್ರ ನಾನೇ ಊಟ ಮಾಡೋಣ ಅಂತ ಬಂದಿದ್ದೀನಿ. ಎಗ್ ರೈಸ್ ತೊಗೊಂಡಿದ್ದೀನಿ, ಇದನ್ನೇ ತಿಂತಾಯಿದ್ದೀನಿ. ಗಾಡಿ ಖಾಲಿ ಆಗಲಿಲ್ಲ, ಬೆಳಗ್ಗೆ ಮಾಡ್ತೀನಿ ಅಂತ ಹೇಳಿದರು. ಸೊ ಹಂಗಾಗಿ ಹೊಟ್ಟೆ ಆಗಿತ್ತು, ಊಟ ಮಾಡ್ಕೊಂಡೆ ಹೋಗ್ಬಿಡೋಣ ಅಂತ ಬಂದಿದ್ದೀನಿ. ನೋಡಿ, ಏನು ಊಟ ಮಾಡಿ ಹೋಗಿ ಮಲ್ಕೊಳ್ಳೋದೇ.
ಬೆಳಗ್ಗೆ ಬೇಗ ಖಾಲಿ ಮಾಡ್ಕೊಂಡು ನಾಳೆ ಬೇರೆ ಭಾನುವಾರ ಏನು ಲೋಡ್ ಸಿಗಲ್ಲ. ನೋಡೋಣ ಬೆಳಗ್ಗೆ ಕರೆದ್ಮೇಲೆ ಏನಾಗುತ್ತೋ ಏನೋ ಅಂತ ಮುಂದೆ ವಿಡಿಯೋ ಮಾಡ್ತೀನಿ. ನೋಡಿ ಗಾಡಿ ಖಾಲಿ ಆಯಿತು. ರಾತ್ರಿ ಖಾಲಿ ಮಾಡಲಿಲ್ಲ. ಸೊ ಅಲ್ಲಿ ಊಟ ಮಾಡಿ ಬಂದಂಗೆ ಮಲ್ಕೊಂಡಿದ್ದೆ. ಗಾಡಿ ಇವಾಗ ಖಾಲಿ ಮಾಡಿದ್ದಾರೆ. ರಿಸೀವ್ಡ್ ಇಸ್ಕೊಂಡು ನೋಡೋಣ. ನಿಮ್ಮ ಗೋಪಣ್ಣ ಫೋನ್ ಮಾಡಿದ್ದೆ, ಅಣ್ಣ ಇಲ್ಲಿಂದ ಕಡಿಮೆ ಹಣ ನೋಡೋದು ಮೈಸೂರಿಗೆ ಬಾ, ಮೈಸೂರಿಂದ ಏನಾರು ಮಾಡಿಸ್ತೀನಿ ಅಂತ. ನೀನು ನೋಡೋಣ. ನೋಡಿ ಖಾಲಿ ಮಾಡ್ಕೊಂಡು ಸತ್ಯಮಂಗಲ ರೋಡಿಗೆ ಬಂದಿದ್ದೀನಿ. ಇಲ್ಲಿಂದ ಚಾಮರಾಜನಗರ ಹೋಗ್ಬಿಡ್ತೀನಿ. ಇಲ್ಲಿಂದ ಎಷ್ಟೊಂದು 130-140 ಕಿಲೋಮೀಟ್ರ್ ಆಗ್ತೈತೆ. ಇಲ್ಲ ಲೋಡಿಂಗ್ ಪಾಯಿಂಟ್ ಹೋಗ್ಬೇಕಂದ್ರೆ ಮತ್ತೆ ಇಲ್ಲಿಂದ ಒಂದು 70 ಕಿಲೋಮೀಟ್ರ್ ಹೋಗ್ಬೇಕು. ಬರ್ತಾ ಒಂದು 70, ಇಲ್ಲೇ 140 ಕಿಲೋಮೀಟ್ರ್ ಇಲ್ಲೇ ಆಗ್ಬಿಡುತ್ತೆ. ಅದೇ ಖಾಲಿ ಗಾಡಿ 140 ಕಿಲೋಮೀಟ್ರ್ ಹೋಗ್ಬಿಟ್ರೆ ಅಲ್ಲಿಂದ ಏನಾದ್ರು ಲೋಡ್ ಮಾಡ್ಕೊಂಡು ಹೋದ್ರೆ ಆಯಿತು. ಅದ ಬೇಕಿರೋದು ಅಲ್ಲೇ ಬರ್ತದೆ ನಮ್ಮ ಅದೇ ಅಲ್ಲಿ ನಿಲ್ಸಿದ್ದೀನಿ ಗಾಡಿನ. ಇದೇ ರೋಡು. ಬನ್ನಿ ಮುಂದೆ ಘಾಟ್ ತೋರಿಸ್ತೀನಿ. ನೋಡಿ ಅಣ್ಣ, ಇಲ್ಲೇ ಚಾನಲ್ ಇತ್ತು, ಇಲ್ಲೇ ಸ್ನಾನ ಮಾಡಿ ಫ್ರೆಶ್ ಅಪ್ ಆದ್ವಿ. ಫ್ರೆಶ್ ಅಪ್ ಆಗಿಬಿಟ್ಟು ಗ್ರೂಪಲ್ಲಿ ಒಂದು ಮೆಸೇಜ್ ಬಂದಿತ್ತು, ಮುಂಬೈಗೆ ಲೋಡ್ ಇದೆ ಅಂತ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ, ಬಾಡಿಗೆ ವರ್ಕೌಟ್ ಆದರೆ ಹೋಗೋದು, ಇಲ್ಲಾಂದರೆ ನೋಡೋಣ ಏನಾಗುತ್ತೇನೋ. ಆಮೇಲೆ ಇನ್ನೊಂದು ಹೇಳ್ಬೇಕಂತ ಇದು ಮಾಡಿದೆ, ಲಾಸ್ಟಲ್ಲಿ ಹೇಳ್ತೀನಿ. ಬನ್ನಿ ಮುಂದೆ ಹೋಗೋಣ. ನೋಡಿದೆ ಟೈಗರ್ ರಿಸರ್ವ್ ಇದು. ನೋಡಿ ಇಲ್ಲಿಂದ ಘಾಟ್ ಸೆಕ್ಷನ್ ಸ್ಟಾರ್ಟು. ಇಲ್ಲೇ ಬಾರ್ಡ್ರ್ ಮುಗಿತೀನಿ ಮೇಲೆ ಇಲ್ಲಿದೆಯಾ ಬಾರ್ಡ್ರ್ ಚೆಕ್ ಪೋಸ್ಟ್ ಸಿಕ್ಕಿತ್ತು. ಇಲ್ಲಿಂದ ಹೋಗ್ತಾ ಇದೀವಿ. ಮುಂದೆ ಮೋಸ್ಟ್ಲಿ ಘಾಟ್ ದಾಟಿದ ಮೇಲೆ ನಮ್ಮ ಕರ್ನಾಟಕ ಬರುತ್ತೆ ಅನಿಸುತ್ತೆ. ಹೋಗ್ತಾ ಇದ್ದೀವಿ ಘಾಟಲ್ಲಿ. ನೋಡಿ ಫ್ರೆಶ್ ಅಪ್ ಆಗಿದ್ದಾವೆ ನಮ್ಮ ಹುಡುಗ ಇದಾನ. ಇದೇ ಸತ್ಯಮಂಗಲ ಘಾಟಿದ್ದು. ಎಲ್ಲ ಕಾಡಿದು ಫುಲ್ಲು. ಟೈಗರ್ ರಿಸರ್ವ್ ಏರಿಯಾ, ಫಾರೆಸ್ಟ್ ಏರಿಯಾ ಎಲ್ಲ ಇಲ್ಲೇ ಇರೋದು. ಆನೆ ಏನೇ ಓಡಾಡ್ತಾವಂತೆ. ನಮ್ಮ ಕಣ್ಣಿಗೆ ಮೋಸ್ಟ್ಲಿ ಕಾಣಲ್ಲ, ಯಾಕಂದರೆ ವೆಹಿಕಲ್ಸ್ ಇಲ್ಲಿ ಭಾಳ ಓಡಾಡ್ತಾವಲ್ಲ, ಕಾಣೋದು ರೇರು ಅನಿಸುತ್ತೆ. ಬನ್ನಿ ಹಂಗೇನಾರು ಕಂಡ್ರೆ ವಿಡಿಯೋ ಮಾಡ್ತೀನಿ. ನೋಡಿ ಇಲ್ಲಿಂದ ಘಾಟ್ ಸೆಕ್ಷನ್ ಪೂರ್ತಿ. ಇನ್ನು ಚಾಮರಾಜನಗರ 58 ಕಿಲೋಮೀಟ್ರ್ ಐತೆ. ಅಲ್ಲೇ ಆಲ್ಟ್ ಮಾಡೋದು ಗಾಡಿನ. ನೋಡಿ ಫುಲ್ಲು ಸುಮ್ಮನೆ ಆರು ನೋಡಿ ಬೋರ್ಡಲ್ಲಿ. ಟರ್ನಿಂಗ್ ಇಲ್ಲಿಂದಾನೆ ಸ್ಟಾರ್ಟು. ಇಲ್ಲೇ ಆ ಕಡೆ ಇದೆ ನೋಡಿ ರೋಡ್. ಒಂದು ಗಾಡಿ ಪಾಪ ಏನೋ ಇಲ್ಲಿ ನಿಂತ್ಕೊಂಡ್ಬಿಟ್ಟತ್ತೆ. ಇಲ್ಲಿಂದಾನೆ ಪೂರ್ತಿ ಟೈಗರ್ ರಿಸರ್ವ್ ಇದೆಲ್ಲ ಇಲ್ಲೇ ಇರೋದೆಲ್ಲ ನೋಡಿ. ಇಲ್ಲೇ ಹಾಕಿದ್ದಾರೆ ನೋಡಿ ಬೋರ್ಡ. ತಮಿಳಲ್ಲಿ ಹಾಕಿದ್ದಾರೆ. ಏರ್ಪಿನ್ ಬೆಂಡ್ ಇದು. ಏರ್ಪಿನ್ ಬೆಂಡು ಟೋಟಲ್ಲಾಗಿ ಎಷ್ಟಿದಾವಪ್ಪ ಅಂದರೆ 27 ಏರ್ಪಿನ್ ಬೆಂಡ್ಗಿದಾವೆ. ಇದು ಎರಡನೇದು. ಇದು ಇನ್ನು 25 ಟರ್ನಿಂಗ್ಗಳು ಅದಾವೆ. ಸತ್ಯಮಂಗಲ ಘಟನೆ. ಎಲ್ಲೋ ಫಾರೆಸ್ಟ್. ಬನ್ನಿ ವಿಡಿಯೋ ಮಾಡ್ತೀನಿ.
कट भी खाने पड़ेंगे वरना नो डिशर। ನೋಡ್ರಿ ಇದು ಈ ಬೆಡ್ ಮೇಲೆ ಹತ್ಕೊಂಡು ಬರ್ಬೇಕಂತ ಏರ್ಪೆನ್ ಬೆಂಡ್ಗಳಿಗೆಲ್ಲ ನಿಧಾನಲ್ಲಿ ರೈಸ್ ಮಾಡಿ ಟರ್ನಿಂಗ್ ಮಾಡ್ತಾನೆ ಅವನಾರ ಗಾಡಿನ ಟರ್ನಿಂಗ್ನೇ ನಿಧಾನರು. ನೋಡಿ ಹೆಂಗೆ ಕಾಣಿಸುತ್ತೆ ಲೊಕೇಶನ್, ಸೂಪರ್ ಅಲ್ಲ, ಭಾರಿ ಕಾಣಿಸ್ತೈತೆ. ಆ ಕಡೆ ಭಾಳ ಕಾಣಿಸ್ತೈತೆ ನೋಡ್ರಿ. ಇದು 7ನೇ ಏರ್ಪಿನ್ ಬೆಂಡ್ ಇದು. ಈ ಗಾಡಿ ಬಂದವರು ಲಾಂಗ್ ತಗೊಂಡೆ ಗಾಡಿ ಕಟ್ ಮಾಡ್ಬೇಕು ನೋಡ್ರಿ. ಇಲ್ಲಿ ಗಾಡಿ ಹೆಂಗೆ ಕೈ ನೋಡ್ರಿ, ಅದು ಬಸ್ ನೋಡಿ ಅಂತ ಬೆಂಡ್ ಇದು. ಹುಡ್ಕ ರೈಟ್ ಬಾ, ಲೆಫ್ಟಿಗೆ ಅವ ನೋಡ್ರಿ. ಇಲ್ಲಿ ಹೋಗ್ತದ್ವಿ, ಪಕ್ಕದಲ್ಲೇ ಐತೆ ಟರ್ನಿಂಗ್ ನೋಡ್ರಿ. ಇವಾಗ ಕಾಣಿಸ್ತದೆ ಲೊಕೇಶನ್. ಸೂಪರ್. ನಿಧಾನ ಹೋಗಲಿ, ಒದರಿಸ್ಕೊಳ್ಳ ಗಾಡಿ. ಸರಿ ಇದೆ ಬಿಡ್ರಿ. ಇದು 8ನೇ ಏರ್ಪಿನ್ ಬೆಂಡ್ ನೋಡಿ. ಲಾಂಗ್ ತಗೊಂಡು ಕಟ್ ಮಾಡಿ ಗಾಡಿ. ಲಾಂಗ್ ತಗೊಂಡು ಕಟ್ ಮಾಡಿದರೆ ಗಾಡಿ ಆ ಕಡೆಗೆ ಹೋಗಲ್ಲ. ಅವ್ರ ಶೋ ತಿಕ್ಕೊಂಡ ಹೋಗಿ ಮತ್ತೆ ಬಾ 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 ಹತ್ರ ತುದಿ ಬೆಟ್ಟಕ್ಕೆ ಬಂದಿ ನೋಡ್ರಿ. ಎಲ್ಲಿಂದ ಬಂದಿರೋದು ನೋಡ್ರಿ ನಾವು ಕೆಳಗೆ. ಬಾ 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 ಒಂದೇ ಸಲ ಕ್ಲಚ್ ಬಿಡ್ಬೇಡ, ಅದಕ್ಕೆ ಯಾಕಂಗೆ ಕ್ಲಚ್ ಬಿಡ್ತೀವಿ ಒಂದೇ ಸಲ. ಈಗ ಕಾಡು ಪ್ರಾಣಿಗಳು ಯಾವ ಬರೋಲ್ಲ. ಏನಕ್ಕಪ್ಪ ಅಂತಂದರೆ ಭಾಳ ವೆಹಿಕಲ್ ಓಡಾಡ್ತವೆ ಇಲ್ಲಿ. ಭಾಳ ಅಂದರೆ ಭಾಳ ವೆಹಿಕಲ್ ಓಡಾಡ್ತಾವೆ ನೋಡ್ರಿ. ಇದು 21ನೇ ಏರ್ಪಿನ್ ಬೆಂಡ್ ಇದೀವಿ ಆಲ್ರೆಡಿ. ಇನ್ನು 6 ಏರ್ಪಿನ್ ಬೆಂಡ್ ಪಾಸ್ ಆದ್ರೆ ಆಮೇಲೆ ಮಾಮೂಲಿ ಘಾಟು ರೈಟ್ ನೋಡ್ರಿ. ಬಾ 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 ಹೆಂಗೆ ಕಾಣಿಸ್ತೈತೆ ನೋಡ್ರಿ ಅಲ್ಲಿ. ನೋಡಿ ಇಲ್ಲಿಂದ ನಮ್ಮದು ಕರ್ನಾಟಕ ಸ್ಟಾರ್ಟು. ಕರ್ನಾಟಕ ರಾಜ್ಯಕ್ಕೆ ಸುಸ್ವಾಗತ. ವೆಲ್ಕಮ್ ಟು ಕರ್ನಾಟಕ ಸ್ಟೇಟ್. ಪಾಪ ಯಾವುದೋ ಒಂದು ಗಾಡಿ ಫೇಸಿಂಗ್ ಹೋಗಿ ನಿಂತ್ಕೊಂಡದ್ದೆ. ಇನ್ನು 38 ಕಿಲೋಮೀಟ್ರ್ ಐತೆ ಚಾಮರಾಜನಗರ. ಬನ್ನಿ ಊಟ ಮಾಡ್ತೇನೆ. ನೋಡಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ. ಏನಪ್ಪ ಅಂತಂದರೆ, ನಿಮಗೆ ಗೊತ್ತಿರೋ ರೂಟಲ್ಲಿ ಓಡಾಡಿ. ಸುಮ್ಮನೆ ಯಾರೋ ಹೇಳಿದ್ರು ಅಲ್ಲೋದೆ ಇಲ್ಲೋದೆ ಅಂತ ಹೋಗ್ಬೇಡ್ರಿ. ಯಾಕಂದರೆ ಈ ಟ್ರಿಪ್ ನನಗೆ ಆಗಿರೋಂಥ ಮೋಸ ಅದೇ ಆಗಿರೋದು. ಸೊ ಹಂಗಾಗಿ ಯಾರ ಮಾತು ಕೇಳೋಕ್ಕೆ ಹೋಗಬೇಡಿ. ಕೋಲ್ಕತ್ತಾ ಟ್ರಿಪ್ಪಲ್ಲಿ ಎಷ್ಟು ಉಳೀತು ಅಂತ ಹೇಳೋದಕ್ಕಿಂತ ಅದನ್ನು ಮಾತಾಡೋಕ್ಕೆ ನನಗೆ ಒಂಥರ ನಾಚಿಕೆ ಆಗ್ತೈತೆ. ಯಾಕಪ್ಪ ಅಂದ್ರೆ ನಾನೇ ಎಲ್ರಿಗೂ ಹೇಳ್ತಿದ್ದೆ, ಬಟ್ ಇವತ್ತು ನಾನೇ ಅದರಲ್ಲಿ ತಪ್ಪು ಮಾಡಿ ಇದಾಗ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ, ದೂರ ಹೋಗ್ಬೇಡ್ರಿ ಅಂತ ನಾನು ಹೇಳಲ್ಲ. ಗೊತ್ತಿರೋದಿದ್ದರೆ ಹೋಗಿ. ಯಾಕಂದರೆ ಗೊತ್ತಿಲ್ಲದ ರೂಟಲ್ಲಿ ಹೋಗ್ಬಿಟ್ಟು ಭಾಳ ಕಷ್ಟ. ಅಲ್ಲಿ ಗೂಂಡಗಳು ಮಾಮೂಲಂತೆ
ಒಂದು ಸಿಗ್ನಲ್ ಜಂಪ್ ಮಾಡಿದೆ, ಜಸ್ಟ್ ಜಂಪ್ ಮಾಡಿದ್ದಕ್ಕೆ 600-700 ರೂಪಾಯಿ ಕಸೀತಾರೆ, 1000 ರೂಪಾಯಿ ಕಸೀತಾರೆ. ಆರನ್ ಫಿಟ್ ಮಾಡಿದರೆ 15,000 ರೂಪಾಯಿ ಕಸೀತಾರೆ. ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಅನುಭವಿಸಿರೋ ಕಷ್ಟಗಳ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟು ನಾವು ಹೋಗಬೇಡಿ ಅಲ್ಲೇ ಇದು ಮಾಡಬೇಡಿ ಅಂತ ಏನು ಹೇಳಲ್ಲ. ನಿಮಗೆ ಗೊತ್ತಿರೋ ರೂಟ್ ಇದ್ದರೆ ನಿಮಗೂ ಒಂಚೂರು ಅನುಕೂಲ ಆಗುತ್ತೆ. ಏನಂದರೆ ನಮಗೀಗ ಮುಂಬೈಲೇನು ಗುಜರಾತ್ಲೇನೋ ಇಷ್ಟೇ ಉಳಿಯುತ್ತೆ ಅಂತ ಹೇಳ್ತೀವಿ, ಬಟ್ ಕೋಲ್ಕತ್ತಾ ಲೈನಲ್ಲಿ ಹೇಳೋಕ್ಕಾಗಲ್ಲ ಅನ್ನೋದಕ್ಕಿಂತ ಬಾಡಿಗೆನ ಈ ಕಡೆಯಿಂದನೇ ನಾವು ರೈಸ್ ಮಾಡ್ಕೊಂಡು ಹೋಗ್ಬೇಕು. ಏನು ಅಂದರೆ ಒಂದು 20-25 ಈ ಕಡೆಯಿಂದ ಹೋದರೆ ಒಂದು 50,000 ಮಿಕ್ಕುತ್ತೆ. ಅದು ಬಿಟ್ಟು ಆ ಕಡೆಯಿಂದ ಏನು ಬಾಡಿಗೆ, ಅಲ್ಲಿ ಡೀಸೆಲ್ಲು ಟೋಲು ನಮ್ಮ ಖರ್ಚಿಗೆ, ಬಾರ್ಡ್ರ್ ಖರ್ಚಿಗೆ, ಅದಕ್ಕೆ ಸರಿ ಆಗುತ್ತೆ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ, ಪ್ಲೀಸ್ ನೋಡಿ ಯಾವುದಕ್ಕೂ ನಿಮ್ಮ ಸ್ವಂತ ಬುದ್ಧಿಯನ್ನು ಯೂಸ್ ಮಾಡಿಕೊಂಡು ಗಾಡಿ ನಡೆಸಿರಿ. ಥ್ಯಾಂಕ್ ಯು. ಫ್ರೆಂಡ್ಸ್, ಕರ್ನಾಟಕಕ್ಕೆ ಬಂದ್ವಿ. ಇನ್ನೊಂದು 10-15 ಕಿಲೋಮೀಟ್ರ್ ಐತೆ ಚಾಮರಾಜನಗರ, ಅಲ್ಲೇ ಆಲ್ಟ್ ಮಾಡ್ತೀವಿ. ಏನಪ್ಪ ಅಂತಂದರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಸಿ ಯು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಬೆಲ್ ಐಕನ್ ಒತ್ತಿ ಪ್ರೋತ್ಸಾಹಿಸಿ, ಬೆಳೆಸಿ. ನಿದ್ದೆ ಬಂದರೆ ಆರಾಮ ಸೈಡ್ ಹಚ್ಕೊಂಡು ಮಲ್ಕೊಳ್ರಿ. ಬನ್ನಿ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.